ಗುರುಭ್ಯೋ ನಮಃ ಗಣಪತಿಯೇ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ಯುಗಾದಿ ದಿನ ಎಲ್ಲರೂ ಕೂಡ ಪಂಚಾಂಗ ಶ್ರವಣ ಕೇಳುತ್ತಾರೆ, ಬೇವು ಬೆಲ್ಲ ತಿಂತಾರೆ. ಹಾಗಾದ್ರೆ ನಿಮ್ಮ ಅದೃಷ್ಟವನ್ನ 10 ಪಟ್ಟು ಹೆಚ್ಚಿಸಲಿಕ್ಕೆ ಯಾರು ಹೇಳಿರಲ್ಲ ಈ 5 ಕೆಲಸಗಳನ್ನು ಮಾಡಿ. ಆ ಕೆಲಸ ಯಾವುದಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಯುಗಾದಿ ದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮುಖವನ್ನ ಕನ್ನಡಿಯಲ್ಲಿ ನೋಡಿ ರೂಢಿ ಮಾಡಿ. ಯುಗಾದಿ ದಿನ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಕನ್ನಡಿಯಲ್ಲಿ ನಿಮ್ಮ ಮುಖವನ್ನ ನೋಡುವಂತ ರೂಢಿ. ಆದರೆ ಈ ದಿನ ನಿಮ್ಮ ಮನೆಯ ಈಶಾನ್ಯ ಮುಖದಲ್ಲಿ ಒಂದು ಸಣ್ಣ ಕನ್ನಡಿ ಅಥವಾ ನೀರಿನ ಪಾತ್ರೆ ನೀಡಿ. ಇದು ಮನೆಯ ಒಳಗಡೆ ಪಾಸಿಟಿವ್ ಎನರ್ಜಿಯನ್ನ ಡಬಲ್ ಮಾಡುತ್ತದೆ. ಹಬ್ಬದಲ್ಲಿ ಪೂಜೆ ಮಾಡುವಾಗ ನೀವು ದೀಪ ಹಚ್ಚುವ ಸಮಯದಲ್ಲಿ ನಿಮ್ಮ ದೀಪದ ಕೆಳಗಡೆ ಒಂದು ತಾಮ್ರದ ಕಾಯಿನ್ ಇಲ್ಲಾಂದ್ರೆ ಬೆಳ್ಳಿಯ ಕಾಯಿನ್ ಇಡಿರಿ. ಪೂಜೆ ಮುಗಿದ ನಂತರ ಆ ನಾಣ್ಯವನ್ನ ನೀವು ಹಣ ಹೂಡಿಕೆ ಮಾಡುವಂತ ಜಾಗದಲ್ಲಿ ಇಟ್ಟುಕೊಳ್ಳಿ. ಈ ವರ್ಷ ಪೂರ್ತಿ ಜನ ಆಕರ್ಷಣೆ ಮಾಡುವುದರಲ್ಲಿ ಸಹಾಯ ಮಾಡುತ್ತದೆ. ನಾವು ಬೇವು ಬೆಲ್ಲ ಹಚ್ಚುತ್ತೀವಿ, ಆದರೆ ಯುಗಾದಿ ದಿನ ನಿಮ್ಮ ಮನೆಯಿಂದ ಯಾರಿಗೂ ಕೂಡ ಉಪ್ಪನ್ನು ಮತ್ತು ಅರಿಶಿನ ಯಾವುದೇ ಕಾರಣಕ್ಕೂ ಕೊಡಕ್ಕೆ ಹೋಗಬೇಡಿ. ಅಂದು ನೀವು ಹೊಸದಾಗಿ ಉಪ್ಪಿನ ಪ್ಯಾಕೆಟ್ ಮತ್ತು ಅರಿಶಿನ ಪ್ಯಾಕೆಟ್ ಹೊಸದಾಗಿ ನಿಮ್ಮ ಮನೆಗೆ ತಗೊಂಡು ಬನ್ನಿ. ಇದು ಮಹಾಲಕ್ಷ್ಮಿಯ ಸ್ಥಿರ ನಿವಾಸಕ್ಕೆ ದಾರಿ ಆಗುತ್ತದೆ. ಈಗಿನ ಕಾಲದಲ್ಲಿ ಪೌಡರ್ ರಂಗೋಲಿ ಹಾಕುತ್ತಾರೆ, ಆದರೆ ಯುಗಾದಿ ದಿನ ಕೇವಲ ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕಿ. ಅಕ್ಕಿ ಹಿಟ್ಟು ಕೇವಲ ಅಲಂಕಾರಕ್ಕೆ ಮಾತ್ರವಲ್ಲ, ಅದು ಸಣ್ಣ ಪುಟ್ಟ ಜೀವಿಗಳಿಗೂ ಆಹಾರವಾಗುತ್ತದೆ. ಈ ದಿನ ನೀವು ಈ ಮಾಡುವಂತ ಸಣ್ಣ ಕೆಲಸ ನಿಮ್ಮ ಗ್ರಹ ದೋಷಗಳು ಕಡಿಮೆ ಮಾಡುತ್ತದೆ. ನಾವೆಲ್ಲ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ, ಆದರೆ ಯುಗಾದಿ ದಿನದಂದು ನಿಮ್ಮ ಮನೆಯಲ್ಲಿ ಒಡೆದಂತ ಗಾಜುಗಳನ್ನಾಗ್ಲಿ, ನಿಂತೋದ ಗಡಿಗಾರಗಳನ್ನಾಗ್ಲಿ, ಹರಿದಾದಂತ ಬಟ್ಟೆಗಳನ್ನ ಮನೆಯಿಂದ ಹೊರಗೆ ಹಾಕಿ. ಹಳೆ ಎನರ್ಜಿ ಹೊರಗೆ ಹೋದರೆ ಹೊಸ ಅದೃಷ್ಟಕ್ಕೆ ಜಾಗ ಸಿಗುತ್ತದೆ. ಯುಗಾದಿ ಅಂದರೆ ಯುಗದ ಆದಿ. ಹಾಗಾಗಿ ಹಳೆಯ ನೆಗೆಟಿವಿಟಿಗಳಿಗೆ ಬ್ರೇಕ್ ಹಾಕಿ. ನಾನು ಹೇಳಿದ ಹಾಗೆ ಕೆಲಸಗಳನ್ನು ಮಾಡಿ, ನಿಮ್ಮ ಅದೃಷ್ಟಗಳು ಹೆಚ್ಚಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥದೇ ಸಮಸ್ಯೆಗಳಿದ್ದರೂ ಕೂಡ ಡಿಸ್ಪ್ಲೇ ಆಗ್ತಕ್ಕಂಥ ನಂಬರಿಗೆ ಈ ಕೂಡಲೇ ಫೋನ್ ಮಾಡಿ ನೇರವಾಗಿ ಭೇಟಿ ಆಗಬಹುದು. ಧನ್ಯವಾದಗಳು.